ಎಲ್ಲರಿಗೂ ನಮಸ್ಕಾರ. ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸೈನ್ಸ್ ಫೆಸಿಲಿಟೇಟರ್ ಪೂಜಾ. ಈ ವಿಡಿಯೋದಲ್ಲಿ ನಾವು 6ನೇ ತರಗತಿಯ 7ನೇ ಅಧ್ಯಾಯ ತಾಪ ಮತ್ತು ಅದರ ಮಾಪನ ಈ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೇದು, ಆರೋಗ್ಯವಂತ ಮನುಷ್ಯನ ಸಾಮಾನ್ಯ ತಾಪವು ಡ್ಯಾಶ್ಗೆ ಸಮೀಪದಲ್ಲಿದೆ. ಆಪ್ಷನ್ 1 98.6 ಡಿಗ್ರಿ ಸೆಲ್ಸಿಯಸ್, 37 ಡಿಗ್ರಿ ಸೆಲ್ಸಿಯಸ್, 32 ಡಿಗ್ರಿ ಸೆಲ್ಸಿಯಸ್, 27 ಡಿಗ್ರಿ ಸೆಲ್ಸಿಯಸ್. ಸರಿಯಾದ ಉತ್ತರ ಆಪ್ಷನ್ 2 37 ಡಿಗ್ರಿ ಸೆಲ್ಸಿಯಸ್. ಎರಡನೇ ಪ್ರಶ್ನೆ, 37 ಡಿಗ್ರಿ ಸೆಲ್ಸಿಯಸ್ ತಾಪಕ್ಕೆ ಸಮನಾದ ತಾಪ ಡ್ಯಾಶ್. ಆಪ್ಷನ್ 1 97.4 ಡಿಗ್ರಿ ಫ್ಯಾರನ್ಹೀಟ್, 2 97.6 ಡಿಗ್ರಿ ಫ್ಯಾರನ್ಹೀಟ್, 3 98.4 ಡಿಗ್ರಿ ಫ್ಯಾರನ್ಹೀಟ್, 4 98.6 ಡಿಗ್ರಿ ಫ್ಯಾರನ್ಹೀಟ್. ಸರಿಯಾದ ಉತ್ತರ ಆಪ್ಷನ್ 4 98.6 ಡಿಗ್ರಿ ಫ್ಯಾರನ್ಹೀಟ್. ಮೂರನೇ ಪ್ರಶ್ನೆ, ಖಾಲಿ ಜಾಗಗಳನ್ನು ಭರ್ತಿ ಮಾಡಿ. ಅದರಲ್ಲಿ ಮೊದಲನೇದು, ಒಂದು ವ್ಯವಸ್ಥೆಯ ಬಿಸಿ ಅಥವಾ ತಂಪನ್ನು ಅದರ ಡ್ಯಾಶ್ ನಿರ್ಧರಿಸುತ್ತದೆ. ಉತ್ತರ ತಾಪ. 2, ಮಂಜುಗಡ್ಡೆಯಷ್ಟು ತಣ್ಣನೆಯ ನೀರಿನ ತಾಪವನ್ನು ಡ್ಯಾಶ್ ತಾಪಮಾಪಕದಿಂದ ಅಳೆಯಲು ಸಾಧ್ಯವಿಲ್ಲ. ಉತ್ತರ ವೈದ್ಯಕೀಯ. 3, ತಾಪದ ಏಕಮಾನ ಡಿಗ್ರಿ ಡ್ಯಾಶ್ ಆಗಿದೆ. ಉತ್ತರ ಸೆಲ್ಸಿಯಸ್. 4ನೇ ಪ್ರಶ್ನೆ, ಪ್ರಯೋಗಶಾಲಾ ತಾಪಮಾಪಕದ ವ್ಯಾಪ್ತಿಯು ಸಾಮಾನ್ಯವಾಗಿ ಡ್ಯಾಶ್. ಮೊದಲನೇ ಆಪ್ಷನ್ -10 ಡಿಗ್ರಿ ಸೆಲ್ಸಿಯಸ್ ಇಂದ 100 ಡಿಗ್ರಿ ಸೆಲ್ಸಿಯಸ್. ಎರಡನೇದು -10 ಡಿಗ್ರಿ ಸೆಲ್ಸಿಯಸ್ ಇಂದ 110 ಡಿಗ್ರಿ ಸೆಲ್ಸಿಯಸ್. ಆಪ್ಷನ್ 3 32 ಡಿಗ್ರಿ ಸೆಲ್ಸಿಯಸ್ನಿಂದ 45 ಡಿಗ್ರಿ ಸೆಲ್ಸಿಯಸ್. ಆಪ್ಷನ್ 4 35 ಡಿಗ್ರಿ ಸೆಲ್ಸಿಯಸ್ನಿಂದ 42 ಡಿಗ್ರಿ ಸೆಲ್ಸಿಯಸ್. ಸರಿಯಾದ ಉತ್ತರ ಆಪ್ಷನ್ 2 -10 ಡಿಗ್ರಿ ಸೆಲ್ಸಿಯಸ್ನಿಂದ 110 ಡಿಗ್ರಿ ಸೆಲ್ಸಿಯಸ್. 5ನೇ ಪ್ರಶ್ನೆ, ಚಿತ್ರ 7.6ರಲ್ಲಿ ತೋರಿಸಿರುವಂತೆ ನೀರಿನ ತಾಪವನ್ನು ಅಳೆಯಲು 4 ವಿದ್ಯಾರ್ಥಿಗಳು ಪ್ರಯೋಗಶಾಲಾ ತಾಪಮಾಪಕವನ್ನು ಬಳಸಿದರು. ವಿದ್ಯಾರ್ಥಿ 1, ವಿದ್ಯಾರ್ಥಿ 2, ವಿದ್ಯಾರ್ಥಿ 3 ಹಾಗೂ ವಿದ್ಯಾರ್ಥಿ 4. ಚಿತ್ರ 7.6, ತಾಪವನ್ನು ಅಳೆಯಲು ಯಾರು ಸರಿಯಾದ ಮಾರ್ಗವನ್ನು ಅನುಸರಿಸಿದ್ದಾರೆ ಎಂದು ನೀವು ಭಾವಿಸುತ್ತೀರಿ? ಆಪ್ಷನ್ 2 ವಿದ್ಯಾರ್ಥಿ 2. 6ನೇ ಪ್ರಶ್ನೆ, ಕೆಳಗೆ ಬರೆಯಲಾದ ತಾಪಕ್ಕೆ ಅನುಗುಣವಾಗಿ ತಾಪಮಾಪಕಗಳ ರೇಖಾಚಿತ್ರಗಳ ಮೇಲೆ ಕೆಂಪು ಸ್ತಂಭವನ್ನು ತೋರಿಸಲು ಬಣ್ಣ ಹಚ್ಚಿರಿ. ಆಲ್ರೆಡಿ ನಾನು ಬಣ್ಣ ಹಾಕಿದ್ದೀನಿ. ಮೊದಲನೇದು 14 ಡಿಗ್ರಿ ಸೆಲ್ಸಿಯಸ್, ಅಲ್ಲಿವರೆಗೂ ಕೆಂಪು ಗೆರೆಯನ್ನು ಎಳೆದಿದ್ದೀನಿ. 17 ಡಿಗ್ರಿ ಸೆಲ್ಸಿಯಸ್, ಅದಕ್ಕೂ ಕೂಡ ಕೆಂಪು ಗೆರೆಯನ್ನು ಎಳೆದಿದ್ದೀನಿ. ನೆಕ್ಸ್ಟು 7.5 ಡಿಗ್ರಿ ಸೆಲ್ಸಿಯಸ್, ಅಲ್ಲಿವರೆಗೂ ಕೂಡ ನಾನು ಕೆಂಪು ಗೆರೆಯನ್ನು ಎಳೆದಿದ್ದೀನಿ. ನೀವು ಕೂಡ ಇದನ್ನು ಟೆಕ್ಸ್ಟ್ ಬುಕ್ನಲ್ಲಿ ಬರ್ಕೊಳ್ಬಹುದು. ನೆಕ್ಸ್ಟು 7ನೇ ಪ್ರಶ್ನೆ, ಚಿತ್ರ 7.8ರಲ್ಲಿ ತೋರಿಸಿರುವ ತಾಪಮಾಪಕದ ಭಾಗವನ್ನು ಗಮನಿಸಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಇದು ಯಾವ ರೀತಿಯ ತಾಪಮಾಪಕ? ಉತ್ತರ ಬಂದು ಇದು ಪ್ರಯೋಗಶಾಲಾ ತಾಪಮಾಪಕ. 2ನೇ ಪ್ರಶ್ನೆ, ಈ ತಾಪಮಾಪಕದಲ್ಲಿನ ತಾಪದ ಅಳತೆ ಎಷ್ಟು? ಉತ್ತರ 26 ಡಿಗ್ರಿ ಸೆಲ್ಸಿಯಸ್. 3, ಈ ತಾಪಮಾಪಕ ಅಳೆಯಬಹುದಾದ ಅತ್ಯಂತ ಚಿಕ್ಕ ಮೌಲ್ಯ ಯಾವುದು ಅನ್ನೋದಾದರೆ ಅದು 1 ಡಿಗ್ರಿ ಸೆಲ್ಸಿಯಸ್. 8ನೇ ಪ್ರಶ್ನೆ, ನಮ್ಮ ದೇಹದ ಉಷ್ಣತೆಯನ್ನು ಅಳೆಯಲು ಪ್ರಯೋಗಶಾಲಾ ತಾಪಮಾಪಕವನ್ನು ಬಳಸಲಾಗುವುದಿಲ್ಲ. ಇದಕ್ಕೆ ಕಾರಣವನ್ನು ಕೊಡಿ. ಉತ್ತರ, ಪ್ರಯೋಗಶಾಲಾ ತಾಪಮಾಪಕದಲ್ಲಿ ವಕ್ರತೆ ಇಲ್ಲದಿರುವುದರಿಂದ ಬಾಯಿಯಿಂದ ಹೊರತೆಗೆದ ತಕ್ಷಣ ಪಾದರಸದ ಮಟ್ಟ ತಾನಾಗಿಯೇ ಕುಸಿಯುತ್ತದೆ. ಇದರಿಂದ ತಾಪದ ಮಾಹಿತಿ ಸರಿಯಾಗಿ ಸಿಗುವುದಿಲ್ಲ. ಆದ್ದರಿಂದ ನಮ್ಮ ದೇಹದ ಉಷ್ಣತೆಯನ್ನು ಅಳೆಯಲು ಪ್ರಯೋಗಶಾಲಾ ತಾಪಮಾಪಕವನ್ನು ಬಳಸಲಾಗುವುದಿಲ್ಲ. 9ನೇ ಪ್ರಶ್ನೆ, ಅನಾರೋಗ್ಯದಿಂದ ವೈಷ್ಣವಿಯು ಶಾಲೆಗೆ ಹೋಗಿಲ್ಲ. ಕೋಷ್ಟಕ 7.4ರಲ್ಲಿ ತೋರಿಸಿರುವಂತೆ ಅವಳ ತಾಯಿ 3 ದಿನಗಳವರೆಗೆ ಅವಳ ದೇಹದ ತಾಪಮಾನದ ದಾಖಲೆಯನ್ನು ಇಟ್ಟುಕೊಂಡಿದ್ದಾರೆ. ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳಿದೆ ನೋಡಿ. ವೈಷ್ಣವಿಯು ದಾಖಲಾದ ಅತಿ ಹೆಚ್ಚು ತಾಪ ಯಾವುದು? 40 ಡಿಗ್ರಿ ಸೆಲ್ಸಿಯಸ್. 2ನೇ ಪ್ರಶ್ನೆ, ವೈಷ್ಣವಿ ಗರಿಷ್ಠ ತಾಪವು ಯಾವ ದಿನ ಮತ್ತು ಯಾವ ಸಮಯದಲ್ಲಿ ದಾಖಲಾಗಿದೆ? ಉತ್ತರ, ವೈಷ್ಣವಿಯ ಗರಿಷ್ಠ ತಾಪವು ಮೊದಲನೇ ದಿನ ಸಂಜೆ 7 ಗಂಟೆಗೆ ದಾಖಲಾಗಿದೆ. 3ನೇ ಪ್ರಶ್ನೆ, ಯಾವ ದಿನದಂದು ವೈಷ್ಣವಿಯ ತಾಪವು ಸಾಮಾನ್ಯ ಸ್ಥಿತಿಗೆ ಮರಳಿದೆ? ಉತ್ತರ,
3ನೇ ದಿನದಂದು ವೈಷ್ಣವಿಯ ತಾಪ ಸಾಮಾನ್ಯ ಸ್ಥಿತಿಗೆ ಮರಳಿದೆ. 10ನೇ ಪ್ರಶ್ನೆ. ನೀವು 25.5 ಡಿಗ್ರಿ ಸೆಲ್ಸಿಯಸ್ ತಾಪಮಾನವನ್ನು ಅಳೆಯಬೇಕಾದರೆ ಈ ಕೆಳಗಿನ 3 ತಾಪಮಾಪಕಗಳಲ್ಲಿ ಯಾವುದನ್ನು ನೀವು ಬಳಸುತ್ತೀರಿ? ಈ ಚಿತ್ರದಲ್ಲಿ ಕೊಟ್ಟಿರೋದು 3 ತಾಪಮಾಪಕ ಇದೆ. ಅದರಲ್ಲಿ ನೀವು 25.5 ಡಿಗ್ರಿಯನ್ನು ನೀಟಾಗಿ ಅಳಿಬೇಕು. ಅಂದರೆ ಯಾವ ತಾಪಮಾಪಕವನ್ನು ಬಳಸ್ತೀರಾ ಅನ್ನೋದು. ಕರೆಕ್ಟ್ ಆಗಿರೋದು ಆಪ್ಷನ್ ಬಿ. ಅಲ್ಲಿ 0.5 ಡಿಗ್ರಿ ಸೆಲ್ಸಿಯಸ್ನು ಕೂಡ ನೀವು ಅಳಿಬಹುದು. 11ನೇ ಪ್ರಶ್ನೆ. ಚಿತ್ರ 7.10ಯಲ್ಲಿ ತಾಪಮಾಪಕದಲ್ಲಿ ತೋರಿಸಲಾದ ತಾಪಮಾನ ಎಷ್ಟಿದೆ ಅಂತ ನೀವು ಹೇಳಬೇಕು. ಆಪ್ಷನ್ 1 28 ಡಿಗ್ರಿ ಸೆಲ್ಸಿಯಸ್, 2 27.5 ಡಿಗ್ರಿ ಸೆಲ್ಸಿಯಸ್, 26.5 ಡಿಗ್ರಿ ಸೆಲ್ಸಿಯಸ್, 25.3 ಡಿಗ್ರಿ ಸೆಲ್ಸಿಯಸ್. ಕರೆಕ್ಟ್ ಆಗಿರುವಂತಹ ಆನ್ಸರು ಆಪ್ಷನ್ 2 27.5 ಡಿಗ್ರಿ ಸೆಲ್ಸಿಯಸ್. 12ನೇ ಪ್ರಶ್ನೆ. ಒಂದು ಪ್ರಯೋಗಶಾಲಾ ತಾಪಮಾಪಕವು 0 ಡಿಗ್ರಿ ಸೆಲ್ಸಿಯಸ್ ಮತ್ತು 100 ಡಿಗ್ರಿ ಸೆಲ್ಸಿಯಸ್ ನಡುವೆ 50 ವಿಭಾಗಗಳನ್ನು ಹೊಂದಿದೆ. ಈ ಪ್ರತಿಯೊಂದು ವಿಭಾಗವು ಎಷ್ಟು ತಾಪವನ್ನು ಅಳೆಯುತ್ತದೆ? ಉತ್ತರ: ಪ್ರತಿಯೊಂದು ವಿಭಾಗವು 2 ಡಿಗ್ರಿ ಸೆಲ್ಸಿಯಸ್ ತಾಪವನ್ನು ಅಳೆಯುತ್ತೆ. 13ನೇ ಪ್ರಶ್ನೆ. ಅತ್ಯಂತ ಚಿಕ್ಕ ವಿಭಾಗವು 0.5 ಡಿಗ್ರಿ ಸೆಲ್ಸಿಯಸ್ ಅನ್ನು ಅಳೆಯಬಹುದಾದ ತಾಪಮಾಪಕದ ಮಾಪನವನ್ನು ಬರೆಯಿರಿ. ನೀವು 10 ಡಿಗ್ರಿ ಸೆಲ್ಸಿಯಸ್ ಮತ್ತು 20 ಡಿಗ್ರಿ ಸೆಲ್ಸಿಯಸ್ ನಡುವಿನ ಭಾಗವನ್ನು ಮಾತ್ರ ಬರೆಯಬಹುದು. ಇಲ್ಲಿ ನೀವು ಚಿತ್ರ ಬಿಡಿಸಬೇಕಾಗತ್ತೆ. ನಾನು ಆಲ್ರೆಡಿ ಚಿತ್ರವನ್ನು ಕೊಟ್ಟಿದ್ದೀನಿ. ನೀವು ಕೂಡ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೀಬಹುದು. 14ನೇ ಪ್ರಶ್ನೆ. ಆಕೆಗೆ 101 ಡಿಗ್ರಿ ಜ್ವರವಿದೆ ಎಂದು ಯಾರೋ ಒಬ್ಬರು ನಿಮಗೆ ಹೇಳುತ್ತಾರೆ. ಅದು ಸೆಲ್ಸಿಯಸ್ ಮಾಪನದಲ್ಲೋ ಅಥವಾ ಫ್ಯಾರನ್ಹೀಟ್ ಮಾಪಕದಲ್ಲೋ ನೀವು ಹೇಗೆ ಅರ್ಥೈಸಿಕೊಳ್ಳುವಿರಿ? ಉತ್ತರ: 101 ಡಿಗ್ರಿಯು ಫ್ಯಾರನ್ಹೀಟ್ ಮಾಪಕದಲ್ಲಿದೆ ಎಂದು ಹೇಳಬಹುದು. ಸೆಲ್ಸಿಯಸ್ ಮಾಪಕದಲ್ಲಿ ಮಾನವನ ದೇಹದ ವ್ಯಾಪ್ತಿ 35 ಡಿಗ್ರಿ ಸೆಲ್ಸಿಯಸ್ನಿಂದ 42 ಡಿಗ್ರಿ ಸೆಲ್ಸಿಯಸ್ವರೆಗೆ ಮಾತ್ರ. ಅದಕ್ಕಿಂತ ಹೆಚ್ಚಿನ ತಾಪದ ವ್ಯಾಪ್ತಿ ಇರುವುದರಿಂದ 101 ಡಿಗ್ರಿಯನ್ನು ಫ್ಯಾರನ್ಹೀಟ್ ಎಂದು ಗುರುತಿಸಬಹುದು. ಹೆಚ್ಚುವರಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಮೇನ್, ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ಮೊದಲನೇದು, ತಾಪದ ಅಂತಾರಾಷ್ಟ್ರೀಯ ಏಕಮಾನ ಡ್ಯಾಶ್. ಉತ್ತರ: ಕೆಲ್ವಿನ್. 2, ದೇಹದ ತಾಪವನ್ನು ಅಳೆಯಲು ಡ್ಯಾಶ್ ತಾಪಮಾಪಕ ಬಳಸುತ್ತಾರೆ. ಉತ್ತರ: ವೈದ್ಯಕೀಯ. 3, 37 ಡಿಗ್ರಿ ಸೆಲ್ಸಿಯಸ್ ತಾಪವು ಡ್ಯಾಶ್ಗೆ ಸಮ. ಉತ್ತರ: 98.6 ಡಿಗ್ರಿ ಫ್ಯಾರನ್ಹೀಟ್. 4ನೇ ಪ್ರಶ್ನೆ. ಮಂಜುಗಡ್ಡೆಯಷ್ಟು ತಣ್ಣನೆಯ ನೀರಿನ ತಾಪವನ್ನು ಡ್ಯಾಶ್ ತಾಪಮಾಪಕದಿಂದ ಅಳೆಯಲು ಸಾಧ್ಯವಿಲ್ಲ. ಉತ್ತರ: ವೈದ್ಯಕೀಯ. 5, ಆರೋಗ್ಯವಂತ ವಯಸ್ಕರ ಮಾನವನ ದೇಹದ ಸಾಮಾನ್ಯ ತಾಪ ಡ್ಯಾಶ್. ಉತ್ತರ: 37 ಡಿಗ್ರಿ ಸೆಲ್ಸಿಯಸ್. 2ನೇ ಮೇನ್, ಕೆಳಗಿನ ಹೇಳಿಕೆಗಳು ಸರಿಯೋ ಅಥವಾ ತಪ್ಪೋ ಎಂದು ತಿಳಿಸಿ. ಮೊದಲನೇದು, ಬಿಸಿ ದೇಹವು ತಣ್ಣನೆಯ ದೇಹಕ್ಕಿಂತ ಹೆಚ್ಚಿನ ತಾಪ ಹೊಂದಿರುತ್ತದೆ. ಸರಿ. 2, ತಾಪದ SI ಏಕಮಾನ ಡಿಗ್ರಿ ಸೆಲ್ಸಿಯಸ್. ತಪ್ಪು. 3, ಕುದಿಯುವ ನೀರಿನ ತಾಪವನ್ನು ಅಳೆಯಲು ವೈದ್ಯಕೀಯ ತಾಪಮಾಪಕವನ್ನು ಬಳಸಲಾಗುತ್ತದೆ. ತಪ್ಪು. 4ನೇದು, ನಮ್ಮ ದೇಹದ ತಾಪವನ್ನು ಅಳೆಯಲು ಪ್ರಯೋಗಶಾಲಾ ತಾಪಮಾಪಕವನ್ನು ಬಳಸಲಾಗುತ್ತದೆ. ತಪ್ಪು. ಹೊಂದಿಸಿ ಬರೆಯಿರಿ. ನೀರಿನ ಕುದಿಯುವ ಬಿಂದು 100 ಡಿಗ್ರಿ ಸೆಲ್ಸಿಯಸ್. ನೀರಿನ ಘನೀಕರಣ ಬಿಂದು 0 ಡಿಗ್ರಿ ಸೆಲ್ಸಿಯಸ್. ಡಿಜಿಟಲ್ ವೈದ್ಯಕೀಯ ತಾಪಮಾಪಕ ಬ್ಯಾಟರಿಯಿಂದ ಕಾರ್ಯನಿರ್ವಹಿಸುತ್ತದೆ. 0 ಕೆಲ್ವಿನ್, ಸಂಪೂರ್ಣ ಶೂನ್ಯ. ದ್ರವಲೋಹ, ಪಾದರಸ. 4ನೇ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೇದು, ತಾಪ. ಈ ಪರಿಕಲ್ಪನೆಯನ್ನು ವ್ಯಾಖ್ಯಾನಿಸಿ. ಉತ್ತರ: ಒಂದು ವಸ್ತುವಿನ ಬಿಸಿ ಅಥವಾ ತಣ್ಣನೆಯ ವಿಶ್ವಾಸಾರ್ಹ ಅಳತೆಯನ್ನು ತಾಪ ಎನ್ನುವರು. 2ನೇ ಪ್ರಶ್ನೆ, ತಾಪಮಾಪಕದಲ್ಲಿ ಸಾಮಾನ್ಯವಾಗಿ ಬಳಸುವ ದ್ರವ ಯಾವುದು? ಉತ್ತರ: ತಾಪಮಾಪಕದಲ್ಲಿ ಸಾಮಾನ್ಯವಾಗಿ ಪಾದರಸವನ್ನು ಬಳಸುತ್ತಾರೆ. 3ನೇದು, ತಾಪಮಾಪಕಗಳಲ್ಲಿ ಎಷ್ಟು ವಿಧ? ಅವು ಯಾವುವು? ಉತ್ತರ: ತಾಪಮಾಪಕಗಳಲ್ಲಿ 2 ವಿಧ. ಅವುಗಳೆಂದರೆ ವೈದ್ಯಕೀಯ ತಾಪಮಾಪಕ, ಪ್ರಯೋಗಾಲಯ ತಾಪಮಾಪಕ. 4ನೇ ಪ್ರಶ್ನೆ, ಪಾದರಸ ತಾಪಮಾಪಕಗಳನ್ನು ಡಿಜಿಟಲ್ ವೈದ್ಯಕೀಯ ತಾಪಮಾಪಕಗಳಿಂದ ಬದಲಾಯಿಸುತ್ತಿದೆ. ಕಾರಣ ಕೊಡಿ. ಉತ್ತರ: ಪಾದರಸವು ಅತ್ಯಂತ ವಿಷಕಾರಿ ವಸ್ತುವಾಗಿದ್ದು
ತಾಪಮಾಪಕ ಆಕಸ್ಮಿಕವಾಗಿ ಒಡೆದರೆ ಅದನ್ನು ವಿಲೇವಾರಿ ಮಾಡುವುದು ಕಷ್ಟ. ಆದ್ದರಿಂದ ಪಾದರಸ ತಾಪಮಾಪಕಗಳನ್ನು ಡಿಜಿಟಲ್ ತಾಪಮಾಪಕಗಳಿಂದ ಬದಲಾಯಿಸಲಾಗುತ್ತಿದೆ. 5ನೇ ಪ್ರಶ್ನೆ, ತಾಪಮಾಪಕಗಳಲ್ಲಿ ಪಾದರಸವನ್ನು ಏಕೆ ಬಳಸಲಾಗುತ್ತದೆ? ಉತ್ತರ, ತಾಪ ಬದಲಾದಾಗ ಪಾದರಸವು ಸಮವಾಗಿ ವಿಸ್ತರಿಸಲು ಮತ್ತು ಸಂಕುಚಿತಗೊಳ್ಳಲು ಸಾಧ್ಯವಾಗುವುದರಿಂದ ಇದನ್ನು ಬಳಸಲಾಗುತ್ತದೆ. ಇದು ಹೊಳೆಯುತ್ತದೆ. ಗಾಜಿನ ಕೊಳವೆಗೆ ಅಂಟಿಕೊಳ್ಳುವುದಿಲ್ಲ. ಪಾದರಸವು ವಿಶಾಲ ವ್ಯಾಪ್ತಿಯ ತಾಪದಲ್ಲಿ ದ್ರವ ರೂಪದಲ್ಲಿ ಉಳಿಯುತ್ತದೆ. 6ನೇ ಪ್ರಶ್ನೆ, ವೈದ್ಯಕೀಯ ತಾಪಮಾಪಕ ಮತ್ತು ಪ್ರಯೋಗಶಾಲಾ ತಾಪಮಾಪಕಗಳ ನಡುವಿನ ವ್ಯತ್ಯಾಸ ತಿಳಿಸಿ. ಮೊದಲನೇದು, ವೈದ್ಯಕೀಯ ತಾಪಮಾಪಕ ಮಾನವನ ದೇಹದ ತಾಪವನ್ನು ಅಳೆಯಲು ಬಳಸುವರು. ಪ್ರಯೋಗಶಾಲಾ ತಾಪಮಾಪಕ ದ್ರವಗಳ ತಾಪವನ್ನು ಅಳೆಯಲು ಬಳಸುವರು. ವೈದ್ಯಕೀಯ ತಾಪಮಾಪಕ ಇದರ ವ್ಯಾಪ್ತಿ 35 ಡಿಗ್ರಿ ಸೆಲ್ಸಿಯಸ್ನಿಂದ 42 ಡಿಗ್ರಿ ಸೆಲ್ಸಿಯಸ್. ಪ್ರಯೋಗಶಾಲಾ ತಾಪಮಾಪಕದ ವ್ಯಾಪ್ತಿ -10 ಡಿಗ್ರಿ ಸೆಲ್ಸಿಯಸ್ನಿಂದ 110 ಡಿಗ್ರಿ ಸೆಲ್ಸಿಯಸ್. ವೈದ್ಯಕೀಯ ತಾಪಮಾಪಕದಲ್ಲಿ ಕಿಂಕ್ ಎಂಬ ವಕ್ರತೆ ಇರುತ್ತದೆ. ಪ್ರಯೋಗಶಾಲಾ ತಾಪಮಾಪಕ ಇದರಲ್ಲಿ ವಕ್ರತೆ ಇರುವುದಿಲ್ಲ. 7ನೇ ಪ್ರಶ್ನೆ, ಪ್ರಯೋಗಶಾಲಾ ತಾಪಮಾಪಕವನ್ನು ಸರಿಯಾಗಿ ಬಳಸುವ ಹಂತಗಳನ್ನು ವಿವರಿಸಿ. ಪ್ರಯೋಗಶಾಲಾ ತಾಪಮಾಪಕವನ್ನು ಬಳಸಿ ತಾಪವನ್ನು ಅಳೆಯುವ ಸರಿಯಾದ ವಿಧಾನ. ತಾಪಮಾಪಕವನ್ನು ನೀರಿನಲ್ಲಿ ಮುಳುಗಿಸಿದಾಗ ಅದರ ಬಲ್ಬ್ ಬೀಕರ್ನ ಕೆಳಭಾಗವನ್ನು ಅಥವಾ ಬದಿಗಳನ್ನು ಸ್ಪರ್ಶಿಸಬಾರದು. ತಾಪಮಾಪಕವನ್ನು ಲಂಬವಾಗಿ ಹಿಡಿದಿರಬೇಕು. ತಾಪಮಾಪಕವನ್ನು ದ್ರವದಲ್ಲಿ ಮುಳುಗಿರುವಾಗ ತಾಪವನ್ನು ಓದಬೇಕು. ತಾಪವನ್ನು ಓದುವಾಗ ದ್ರವದ ಮಟ್ಟಕ್ಕೆ ಕಣ್ಣು ನೇರವಾಗಿ ಇರಬೇಕು. ಸೊ ಇದಿಷ್ಟು ಕೂಡ ನಿಮ್ಮ ಪಠ್ಯಪುಸ್ತಕದಲ್ಲಿ ನೀಡಿದಂತಹ ಪ್ರಶ್ನೆಗಳಿಗೆ ಉತ್ತರ, ಹಾಗೆ ಹೆಚ್ಚುವರಿ ಪ್ರಶ್ನೆಗಳಿಗೆ ಉತ್ತರಗಳಾಗಿದ್ವು. ಈ ವಿಡಿಯೋ ನಿಮ್ಮೆಲ್ರಿಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಇನ್ನೂ ಕೂಡ ಸಾಕಷ್ಟು ಜನರಿಗೆ ಇದು ಉಪಯೋಗ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.